9 ಕರಗಗಳು ನಾಳೆ ನಡೆಯಲಿವೆ. ಅದರ ಪ್ರಯುಕ್ತ ರಾಮನಗರ ನಗರಸಭೆ 9 ಕರಗಗಳಿಗೂ ಕೂಡ ಈ ಒಂದು ವಿಶೇಷವಾದಂತಹ ಸಂದರ್ಭದಲ್ಲಿ ಅದ್ದೂರಿಯಾದ ಆಚರಣೆಯನ್ನ ನಮ್ಮ ಗ್ರಾಮಸ್ಥರುಗಳು, ಆಯಾ ಬಡಾವಣೆಯವರು ಅವರೆಲ್ಲರೂ ಸೇರಿ ಮಾಡ್ತಕ್ಕಂಥ ಸಂಪ್ರದಾಯ ಇದೆ. ಪ್ರತಿಯೊಂದು ಗ್ರಾಮದಲ್ಲಿ ಅಂದ್ರೆ ಹಳೆಯ ಗ್ರಾಮ ಚಾಮುಂಡೇಶ್ವರಿ ಕೈಸಪ್ಪನ ಬೀದಿಯವರು, ಇದು ಬನ್ನಿ ಮಹಾಕಾಳಮ್ಮನವ್ರದ, ಇದು ನಮ್ಮ ಟ್ಯೂಬ್ ಲೈನ್ ಅವರು, ಬಿಸಿಲು ಮಾರಮ್ಮ ಬಾಲ್ಗೇರಿ, ಮಗಕೇರಿ ಮಾರಮ್ಮ ಬಾಲ್ಗೇರಿ, ಬಂಡಾರಮ್ಮ ಕರಗ ಬಾಲ್ಗೇರಿ, ಆದಿಶಕ್ತಿ ಶೆಟ್ಟಳ್ಳಿ ಗಾಂಧಿನಗರ, ಒಂದು ಕೊಂಕಣಿ ದೊಡ್ಡಿ ಅವರ ಕರಗ ಒಂದು ಮಾಡ್ತಾರೆ. ಆಮೇಲೆ ಐಜೂರು ಆದಿಶಕ್ತಿ ಕರಗ, ಹುಲಿಯೂರಮ್ಮ ಕರಗ ಕೂಡ ಐಜೂರು ಭಾಗದಲ್ಲಿ ಒಂದು ಮಾಡ್ತಾರೆ. ಸುಮಾರು 9 ಕರಗಗಳು ನಾಳೆ. ಆದರೆ ಬಹಳ ವರ್ಷಗಳಿಂದ, ಸುಮಾರು 60-70 ವರ್ಷಗಳಿಂದ ಅಥವಾ ಕೆಲವು 30-40-25-30 ವರ್ಷದಿಂದ ಚಾಮುಂಡೇಶ್ವರಿ ಕರಗ 100 ವರ್ಷ ಮೇಲೆ ಆಗಿರ್ಬೇಕು. ಬನ್ನಿ ಮಹಾಕಾಳಿ ಅದು ಕೂಡ ಸುಮಾರು ವರ್ಷಗಳು 60-70 ವರ್ಷದ ಮೇಲೆನೆ ಆಗಿದೆ. ಇನ್ನ ಬೇರೆ ಕೆಲವು ಕರಗಳು 30 ವರ್ಷ 40 ವರ್ಷ. ಇದು ನಮ್ಮಲ್ಲಿ ಪದ್ಧತಿ ಏನಂದ್ರೆ, ಆ ಭಾಗದ ಜನರು ಎಲ್ಲರೂ ಸೇರಿ ಮನೆಗೆ ಇಷ್ಟಿಷ್ಟು ಅಂತ ಕಲೆಕ್ಟ್ ಮಾಡಿ ಆ ಭಾಗದಲ್ಲಿ ಲೈಟಿಂಗ್ ಮಾಡಿಸೋದು ಅಥವಾ ಕರಗದ ಒಂದು ವ್ಯವಸ್ಥೆಗೆ ಹೂವಿನ ಅಲಂಕಾರ, ಕರಗ ಕಟ್ಟಿಸ್ಬೇಕು, ದೇವಸ್ಥಾನ ಮತ್ತೆ ಬೇಕಾದಷ್ಟು ಕೆಲಸಗಳಿರ್ತವೆ. ಅಂತ ಸಂದರ್ಭದಲ್ಲಿ ಬಹಳಷ್ಟು ಖರ್ಚು ಬರ್ತದೆ. ಆಮೇಲೆ ಎಲ್ಲ ತಳ ಸಮುದಾಯಗಳ ಜನ ಈ ಭಾಗದಲ್ಲಿ ಎಲ್ಲರೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ಈ ಕರಗವನ್ನ, ಅದರಲ್ಲೂ ನಾಳೆ ನಡೀತಕ್ಕಂಥ ಕರಗಗಳು ಬಹಳ ವಿಜೃಂಭಣೆಯಿಂದ ಎಲ್ಲ ಹೆಣ್ಮಕ್ಳು ಕೂಡ ನಿಂಬೆಹಣ್ಣು ಆರತಿ ಇಟ್ಕೊಂಡು ಕಂಪ್ಯೂಟರ್ ಕೆಲಸವನ್ನ ದೇವಸ್ಥಾನಗಳಿಗೆ ಹೋಗಿ ಬಹಳ ಸಂಭ್ರಮದಿಂದ ಈ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಆಮೇಲೆ ಪ್ರತಿಯೊಬ್ಬ ಬಡವ ಕೂಡ ಅವ್ರ ನೆಂಟ್ರಿಸ್ಟನ್ ಕರೆದು ಈ ಒಂದು ಹಬ್ಬದ ಆಚರಣೆಯಲ್ಲಿ ನೆಂಟ್ರಿಸ್ಟನ್ ಕರೆದು ಊಟ ಹಾಕ್ಸಿ ನಡೀತಕ್ಕಂಥದ್ದು ವಾಡಿಕೆ. ನಾವು ಯಾವಾಗ್ಲೂ ಹೇಳ್ತಾ ಇರ್ತೀವಿ, ರಾಮನಗರ ನಗರಸಭೆ ಅಧ್ಯಕ್ಷರದಲ್ಲ, ಕೌನ್ಸಿಲರ್ಗಳದಲ್ಲ ಅಥವಾ ಅಧಿಕಾರಿಗಳದಲ್ಲ, ರಾಮನಗರ ನಗರಸಭೆ ರಾಮನಗರ ಜನರದ ಆಸ್ತಿ. ಹಾಗಾಗಿ ಅವರ ಈ ಒಂದು ವಿಶೇಷವಾದಂತ ಸಂದರ್ಭದಲ್ಲಿ ನಾವು ರಾಮನಗರ ನಗರಸಭೆಯಿಂದ ಈ ಎಲ್ಲ ಆಚರಣೆಗಳಿಗೆ ಒತ್ತಾಸೆಯಾಗಿರ್ಬೇಕು. ಅವರ ದೇವಸ್ಥಾನಗಳಿಗೆ ಅಥವಾ ಕರಗ ನಡೆಸ್ತಕ್ಕಂಥವ್ರಿಗೆ ಬರ್ತಕ್ಕಂಥ ಖರ್ಚುಗಳಲ್ಲಿ ನಾವು ಕೂಡ ಸಹಾಯ ಹಸ್ತ ನೀಡಬೇಕು ಅಂತ ಹೇಳಿ 2026-27ನೇ ಬಜೆಟ್ನಲ್ಲಿ ನಾವು ಬಜೆಟ್ ಮಂಡಿಸ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಎಲ್ಲಾ ಸದಸ್ಯರು ಕೂಡ ಒಕ್ಕೊರಲಿನಿಂದ ನಾವು ಎಲ್ಲ ಕರಗಗಳಿಗೆ ಸಹಾಯಧನ ಕೊಡಬೇಕು ಅಂತೇಳಿ ಒಂದು ತೀರ್ಮಾನವನ್ನ ಮಾಡಿ ಸುಮಾರು 5 ಲಕ್ಷ ರೂಪಾಯಿಯಷ್ಟು ಹಣವನ್ನ ನಿಗದಿಪಡಿಸಿ ಎಲ್ಲರಿಗೂ ಕೊಡಬೇಕು ಅಂತೇಳಿ ಒಂದು ತೀರ್ಮಾನವನ್ನು ಮಾಡಿ, ಹಿಂದೆ ಚಾಮುಂಡೇಶ್ವರಿ ಕರಗದ ಫಂಕ್ಷನ್ಸ್ಗೆ ಅಂತ ಹಿಂದೆ ಮಾಡ್ತಾ ಇದ್ವಿ. 2006-2007ರಲ್ಲಿ ಆ ರೀತಿ ಮಾಡಿದ್ವಿ. ಅದಕ್ಕೆ ಈ ಬಾರಿ ನಾವು ಕರಗದ ಮೇಲ್ವಿಚಾರಣೆಯನ್ನು ವಹಿಸ್ಕೊಂಡಿರ್ತಾರೋ ಆ ದೇವಸ್ಥಾನ ಕಮಿಟಿಗಳವರು, ದೇವಸ್ಥಾನ ಯಾರ ಕರಗಗಳನ್ನ ಉಸ್ತುವಾರಿ ವಹಿಸ್ಕೊಂಡಿರ್ತಾರೋ ಅವ್ರಿಗೆ ಕೊಡಬೇಕು. ಯಾಕಂದ್ರೆ ಖರ್ಚು ಲಕ್ಷಾಂತರ ರೂಪಾಯಿ ಖರ್ಚು ಬರ್ತದೆ. ಅದಕ್ಕೆ ನಾವು ಕೂಡ ಒಂದು ಸಹಾಯಧನ ಕೊಡಬೇಕು ಅಂತೇಳಿ ಒಂದು ತೀರ್ಮಾನವನ್ನು ಮಾಡಿ ಇವತ್ತೆಲ್ಲ ಕರಗದ ಮುಖ್ಯಸ್ಥರುಗಳು, ಕರಗ ಹೊರತಕ್ಕಂಥವ್ರು ಎಲ್ಲರೂ ಕೂಡ ಬಂದಿದ್ದಾರೆ. ನಿಮ್ಗೆಲ್ಲರಿಗೂ ರಾಮನಗರ ನಗರಸಭೆ ವತಿಯಿಂದ ಹೃತ್ಪೂರ್ವಕವಾದಂತ ಸ್ವಾಗತವನ್ನ ಕೋರಲಿಕ್ಕೆ ಬಯಸ್ತೀನಿ. ನಾಳೆಯ ಕರಗದ ಹಬ್ಬ ಎಲ್ಲರೂ ಕೂಡ ವಿಜೃಂಭಣೆಯಿಂದ, ಶಾಂತಿಯುತವಾಗಿ, ಸೌಹಾರ್ದತೆಯಿಂದ ಎಲ್ಲರೂ ಅಣ್ಣ ತಮ್ಮಂದಿರ ರೀತಿಯಲ್ಲಿ ಇಂದಿಂದ ನಾವೇನು ಎಲ್ಲರೂ ಆಚರಿಸ್ಕೊಂಡ್ ಬಂದಿದೀವೋ ಆ ರೀತಿ ಆಚರಿಸ್ಕೊಂಡು ಹೋಗೋಣ. ಇದು ನಮ್ಮ ಊರ ಹಬ್ಬ, ರಾಮನಗರದ ಹೆಮ್ಮೆ ಹಬ್ಬ. ನಿಟ್ಟಿನಲ್ಲಿ ಎಲ್ಲ ಹೊರಗಡೆಯಿಂದ ಬರ್ತಕ್ಕಂಥವ್ರಿಗೆ, ಆಮೇಲೆ ಎಲ್ಲೆಲ್ಲಿ ಪೊಲೀಸ್ನವರು ಕೂಡ ಸುಮಾರು 1500 ಜನ ಮೇಲೆ ಬರ್ತಾರೆ, ಮುಖ್ಯಮಂತ್ರಿಗಳು ಕೂಡ ಬರ್ಬೋದು ನಾಳೆ. ಹಾಗಾಗಿ ಎಲ್ಲ ಸಂದರ್ಭಗಳಲ್ಲೂ ಕೂಡ ಹೊರಗಡೆಯಿಂದ ಬಂದಿರ್ತಕ್ಕಂಥವ್ರಿಗೆ ಅವ್ರಿಗೆ ಎಲ್ಲೂ ಕೂಡ ಒಂದು ಅನಾನುಕೂಲ ಆಗದೆ ಇರೋಂಗೆ, ತೊಂದರೆ ಆಗದೆ ಎಲ್ಲ ನಮ್ಮ ಮುಖ್ಯಸ್ಥರುಗಳು ನೋಡ್ಕೊಬೇಕು. ಆ ದೇವಸ್ಥಾನಗಳ ಸುಬರ್ತು ಯಾರ್ಯಾರು ವಹಿಸ್ಕೊಂಡಿದ್ದಾರೋ ಎಲ್ಲರೂ ಕೂಡ ಎಲ್ಲ ಯಶಸ್ವಿಯಾಗಿ ನೆರವೇರೋದಕ್ಕೆ ಎಲ್ಲರೂ ಕೂಡ ಸಹಕಾರಿಯಾಗಿ ನಿಂತ್ಕೊಂಡು ಮಾಡಲಿ ಅಂತೇಳಿ ನಗರಸಭೆ ಆಶಿಸ್ತದೆ. 11 ಅರ್ಜಿಗಳು ಬಂದಿದ್ದಾವೆ. 11 ಜನರಿಗೂ ಕೂಡ ನಾವು ಅದರಲ್ಲಿ ಹಂಚಿ
ನಮ್ಮ ವಿವೇಚನೆಗೆ ತಕ್ಕ ಹಾಗೆ ಎಲ್ಲರಿಗೂ ಕೂಡ ಈ ಒಂದು ಸಹಾಯಧನವನ್ನು ಕೊಡೋದಕ್ಕೆ ಇವತ್ತು ತಮ್ಮೆಲ್ಲರನ್ನು ಕರೆದಿದ್ದೀವಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.